ಗುರ್ಲಾಪುರದಲ್ಲಿ ಅಜ್ಜರ್ ನನ್ನ ಮನೆ ಹೇಳಿದ್ರು, ಗೌಡ್ರೆ ಇಷ್ಟು ಹೋರಾಟ ಮಾಡ್ಬೇಕಾದ್ರೆ ನಾ 2 ವರ್ಷ ಹಳ್ಳಿ ಅಡ್ಡಾಡಿನ್ರಿ ಅಂತ ಹೇಳಿದ್ರು. 2 ವರ್ಷ ನಮ್ಮ ರೈತರನ್ನ ಸಂಘಟನೆ ಮಾಡಿ ನಾವು ಇವತ್ತು ಹೋರಾಟ ಕುಂತೇವಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಎಲ್ಲಾ ಫ್ಯಾಕ್ಟರಿಗಳು ಸರ್ಕಾರ ರಾಜಕಾರಣಿಗಳಿದ್ದು ಅವ್ರೊಂದು ಮಾತು ಹೇಳಿದ್ರಂತ ಗುರುಗಳು, ಸ್ವಾಮಿ ನೀನ್ 100 ರೂಪಾಯಿ ತಗೊಂಡು ನೋಡ್ತೀನಿ ಅಂದ್ರ. ಅದಕ್ಕ ಅದನ್ನೇ ಚಾಲೆಂಜ್ ತಗೊಂಡು ಎಲ್ಲಾ ರೈತರು ಸೇರಿ ಫಸ್ಟ್ ಕುಂತಾಗ 10,000 ಜನ ಬಂದ್ರು. ಗೌಡ 10 ದಿನದಲ್ಲಿ 5 ಲಕ್ಷ ಜನ ಬಂದು ಗುರ್ಲಾಪುರ ಕ್ರಾಸಿಗೆ ಬಂದ್ರು. ಅವಾಗ ಸರ್ಕಾರ ಅಳಿಗಾಡ ಕಟ್ಬಿಡ್ತು. ಅವಾಗ ಸರ್ಕಾರ ಹೇಳ್ತಂತ ಅದಕ್ಕೆ ಇಲ್ಲ ನೀವು ಯಾರು ಮುಖಂಡರು ಇದ್ರಪ್ಪ ಬರ್ರಿ ನಿಮ್ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರೆ ಅದಕ್ಕೆ ಗುರುಗಳು ಒಂದು ಮಾತು ಹೇಳಿದ್ರು. ಅದ್ರ ವೇದಿಕೆ ಮೇಲೆ ಹೇಳಿದ್ರು ಏನಂತಂದ್ರೆ, ನಾವು ನಿಮ್ ಹತ್ರ ಬರಂಗಿಲ್ಲ, ನೀವು ನಮ್ಮ ಹತ್ರ ಬರ್ಬೇಕು, ನಾವೇ ಈ ದೇಶದ ಪ್ರಭು, ರೈತ ಕುಂತಂತ ಜಾಗಕ್ಕೆ ನೀವು ಬರ್ಬೇಕು ಅಂತಂದಾಗ ಅವಾಗ ಮಿನಿಸ್ಟರ್ ಬಂದು ಕುಂತು ಹೇಳಿದ್ರು, ನೀವು ಏನೇ ಹೇಳಿದ್ರು ವೇದಿಕೆ ಮೇಲೆ ಹೇಳ್ಬೇಕು, ಹೋಗಿ ನಿಮ್ CM ಕೇಳ್ಕೊಂಬ ಬಂದು ನಾವೇನಿದೆ ನಾವೇನ್ ಬೇಡಿಕೆ ಅದನ್ನ ಈಡೇರಿಸ್ಬೇಕು, ಬಂದು ಹೊಳ್ಳಿ ಬಂದು ನಾನು ಏನೇ ಹೇಳ್ಬೇಕು ಅಂತಂದಾಗ ಅವ್ರು ಲಾಸ್ಟಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಿಮ್ಗೆ ಇಲ್ಲಿ ನಮ್ಮಲ್ಲೇ 400 ರೂಪಾಯಿ ಜಾಸ್ತಿ ಆಗಿದೆ ಒಟ್ಟಲ್ಲಿ. ಹಂಗೆ ಯಾಕಂದ್ರೆ ಅದು ಹೋರಾಟದ ಶಕ್ತಿ.